ಹಾಯ್ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಕುಂಬಾರ್ ಯೂಟ್ಯೂಬ್ ಚಾನಲ್ಗೆ. ನಾನಿವಾಗ ರ್ಯಾಂಡಮ್ ಆಗಿ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ಈ ವಿಡಿಯೋ ಕ್ಲಿಪ್ಪಲ್ಲೇ ಹಾಕಿರ್ತೀನಿ. ಇವತ್ತು ಏನೇನು ಆಗುತ್ತೆ, ಇವತ್ತು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದು ಕೂಡ ಈ ಕ್ಲಿಪ್ಪಲ್ಲಿ ಹಾಕ್ತೀನಿ. ಆ್ಯಂಡ್ ಇಲ್ಲಿ ನನ್ನ ತಂಗಿ ಇದ್ದಾಳೆ, ಅವಳನ್ನು ತೋರಿಸ್ತೀನಿ. ಮೇಕಪ್ ಎಲ್ಲ ಮಾಡಿಕೊಂಡು ಹೊರಡೋಣ. ಸರಿ, ಮೇಕಪ್ ಎಲ್ಲ ಮಾಡಾದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಓಕೆ ಗಾಯ್ಸ್, ಇವಾಗ ನಾನು ರೆಡಿ ಆದೆ. ಸೊ ಇವಾಗ ದೇವ್ರಿಗೆ ನಮಸ್ಕಾರ ಮಾಡಿ ಹೊರಡೋಣ ದೇವಸ್ಥಾನಕ್ಕೆ. ಸೊ ಇವತ್ತು ಏನಾಗುತ್ತೆ ಅಂತ ಪೂರ್ತಿ ವ್ಲಾಗ್ನ ನೋಡಿ, ಆ್ಯಂಡ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಹಿಂದೆ ವ್ಲಾಗು ನೋಡಿದೆ ನಾನು. ಸೊ ವ್ಯೂಸ್ ಸ್ವಲ್ಪ ಅಂದರೆ 22 ವ್ಯೂಸ್ ಆಗಿದೆ. ಸೊ ಇನ್ನೂ ಸ್ವಲ್ಪ ನೋಡಿ ಎಲ್ಲರೂ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಓಕೆನಾ? ಸರಿ, ಇವತ್ತು ಏನಾಗುತ್ತೆ ಅಂತ ಮುಂದೆ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಬಾಯ್. ಮುಂದೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಯಾರು ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ ವಿಡಿಯೋನ. ನಮ್ಮಮ್ಮ ಎಲ್ಲ ಅಲಂಕಾರ ಮಾಡಿ ದೇವರಿಗೆ ಪೂಜೆ ಮಾಡಿ ಕೂತಿದ್ರು. ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು. ನಮ್ಮಪ್ಪ ಬರ್ತಾ ಇರಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಕೆಲಸ ಇರೋದರಿಂದ ಬರ್ತಾ ಇರಲಿಲ್ಲ. ನಮ್ಮಮ್ಮ ಲೇಟ್ ಆಗುತ್ತೆ ಬನ್ನಿ ಬೇಗ ಹೊರಡೋಣ ಅಂತ ಹೇಳ್ತಾಯಿದ್ರು. ನಾನು ಬಾಟ್ಲಿಗೆ ನೀರು ಹಾಕೋತಾ ಇದ್ದೆ. ನಾನು ಸಾಮಾನ್ಯವಾಗಿ ಎಲ್ಲೇ ಹೋದ್ರೂ, ನಾನೇ ಅಂತಲ್ಲ, ನಮ್ಮ ಮನೇಲಿ ಯಾರೇ ಹೋದ್ರೂ ದೇವಸ್ಥಾನಕ್ಕೆ ಹೋದಾಗೆಲ್ಲ ಒಂದು ಬಾಟ್ಲ್ ನೀರು ಇಟ್ಕೊಂಡಿರ್ತೀವಿ. ಆಮೇಲೆ ಹೊರಟ್ವಿ ಮನೆಯಿಂದ. ಈಗ ಫೈನಲಿ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಇವಾಗ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಬಸ್ ಹತ್ತಿ ಹೋಗಬೇಕು. ಇಲ್ಲಿ ನನ್ನ ಜೊತೆ ನಮ್ಮ ಪ್ರಿಯಾ ಆ್ಯಂಡ್ ನಮ್ಮಮ್ಮ ಇದ್ದಾರೆ. ಸೊ ಬಸ್ ಹತ್ತಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋದ್ಮೇಲೆ ನಿಮಗೆ ತೋರಿಸ್ತೀನಿ ಅಲ್ಲಿ ಏನೇನು ಆಗುತ್ತೆ ಅನ್ನೋದು. ಈಗ ನಾವು ಬಸ್ ಸ್ಟ್ಯಾಂಡ್ ಹತ್ರ ರೀಚ್ ಆದ್ವಿ. ಬಸ್ಸಲ್ಲಿ ತುಂಬ ರಶ್ ಇರೋದ್ರಿಂದ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಈಗ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಇನ್ನೇನು ಚೂರು ಮುಂದೆ ಅಷ್ಟೇ. ಈಗ ಇಲ್ಲಿ ಪ್ರಸಾದ ಹಾಕ್ತಾರೆ. ಹಾಗೆ ಮುಂದೆ ಇದು ದೇವಸ್ಥಾನ. ಒಳಗೋದ್ರೆ ಅಲ್ಲಿ ಕಾಲು ತೊಳೆಯೋದೆಲ್ಲ ಇದೆ. ಅಲ್ಲಿ ತೊಳ್ಕೊಂಡು ಹೂ ಮನೆಯಿಂದನೇ ತೊಗೊಂಡು ಬಂದಿದ್ವಿ. ತುಳಸಿ ತೊಗೊಂಡೋಗಿದ್ವಿ. ಅಲ್ಲಿ ತೊಗೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮನೆಯಿಂದನೇ ತೊಗೊಂಡು ಹೊರಟ್ವಿ. ಒಳಗಡೆ ಈ ಥರ ಇದೆ. ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಒಳಗಡೆ ಹೋಗಿ ತುಂಬಾ ಚೆನ್ನಾಗಿ ಆಯಿತು ದರ್ಶನ ಅಂತೂ. ಮೊದಲೆಲ್ಲ ಏನೂ ಒಂದು ಇದಿರಲಿಲ್ಲ, ಅಂದರೆ ಏನಂತ ಹೇಳಿದ್ರೆ ಫುಲ್ಲು ನುಗ್ಗಿಬಿಡೋರು ಜನ ಎಲ್ಲ. ಒಂದಿದ್ರಲ್ಲಿ ಲೈನಲ್ಲಿ ಹೋಗ್ತಿರ್ಲಿಲ್ಲ. ಹಾಗಾಗಿ ಇವಾಗ ಫುಲ್ಲು ನೀಟಾಗಿ ಮಾಡಿರೋದ್ರಿಂದ ಅಷ್ಟು ಜನ ಅಂತ ಅನ್ನಿಸ್ಲಿಲ್ಲ, ಕಡಿಮೆ ಜನನೇ ಇದ್ದರು. ಹಾಗಾಗಿ ಬೇಗ ದರ್ಶನ ಮಾಡಿ ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಅಕ್ಷತೆ ಕಾಳು ಕೊಟ್ಟರು. ಮುಂದೆ ಹೋಗ್ತಾ ಹಾಗೆ ಆಚೆ ಹೋಗ್ತಾ 3 ದೇವಸ್ಥಾನ ಇದೆ. ಅಲ್ಲೇ ಆಚೆ ಇದೆ. ಬಟ್ ಇಲ್ಲಿ ಈಶ್ವರ ಮತ್ತು ದುರ್ಗಾದೇವಿ ಮತ್ತು ಗಣೇಶ. ಅಲ್ಲೂ ಕೂಡ ದರ್ಶನ ಚೆನ್ನಾಗಿ ಆಯಿತು. ಅಕ್ಷತೆ ಕಾಳನ್ನ ತೊಗೊಂಡು ತಿರ್ಗಾ ಪ್ರಸಾದನ ಕೊಟ್ಟರು. ಚೆನ್ನಾಗಿತ್ತು ಮಾತ್ರ ಪ್ರಸಾದ ಅಂತೂ. ಆಮೇಲೆ ಪ್ರಸಾದ ತಿನ್ಕೊಂಡು ತಿರ್ಗಾ ಹೊರಟ್ವಿ. ಬಸ್ಸು ತುಂಬ ರಶ್ ಇರುತ್ತೆ, ಬೇಗ ಹೊರಡಬೇಕು ಅಂತ ಹೇಳಿಬಿಟ್ಟು ಹೊರಟ್ವಿ. ಹಾಗೆ ಬರ್ತಾ ಇದೇ ನೋಡಿ ಬಸ್ ಸ್ಟಾಪು. ಯಾರೋ ಹೇಳಿದ್ರು ಅಲ್ಲಿ ರಸ್ತೆ ಕೆಟ್ಟೋಗಿದೆ, ಹಾಗಾಗಿ ಮುಂದೆ ಕ್ರಾಸಲ್ಲಿ ನಿಮ್ಗೆ ಬಸ್ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ಅಲ್ಲಿ ನಾವು ಇನ್ನೊಂದು ಚೂರು ಇದು ಫಿಶ್ ತೊಗೊಳೋದ್ರಿಂದ ಅಲ್ಲೇ ಫಿಶ್ ಅಂಗಡಿ ಇತ್ತು ಅಂತ ಹೇಳ್ಬಿಟ್ಟು ಬಾ ನಡ್ಕೊಂಡು ಹೋಗೋಣ ಅಂತ ಅಂದರು ನಮ್ಮಮ್ಮ. ಅಲ್ಲಿ ನಾವು ಫಿಶ್ಶು ನೋಡೋಕ್ಕಂತ ಹೋದ್ವಿ. ಬಟ್ ನಮಗೆ ಫಿಶ್ ಇಷ್ಟ ಆಗಲಿಲ್ಲ. ಹಾಗಾಗಿ ನಾವು ನೋಡೋಣ ಇನ್ನೊಂದ್ಸತಿ ಯಾವುದಕ್ಕಾದ್ರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ವಾಪಸ್ ಸರ್ಕಲಿಗೆ ಬಂದ್ವಿ. ಸರ್ಕಲಲ್ಲಿ ಸಾಯಿಬಾಬಾ ದೇವಸ್ಥಾನ ಇರೋದರಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೊರಟ್ವಿ. ಅದು ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಹಾಗಾಗಿ ಹೋಗಿ ದರ್ಶನ ಚೆನ್ನಾಗಿ ಆಯಿತು. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಫೋಟೋಸ್ ತೊಗೊಂಡು ಪ್ರಸಾದ ತೊಗೊಳಕ್ಕಂತ ಹೊರಟ್ವಿ. ಆಮೇಲೆ ಪ್ರಸಾದ ಇಸ್ಕೊಂಡು ಆಚೆ ತಿನ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ನಮ್ಮಮ್ಮ ಊಟ ಮಾಡ್ತಾಯಿದ್ರು ಹೊಟ್ಟೆ ಹಸಿ ಅಂತ ಹೇಳಿಬಿಟ್ಟು. ನಮ್ಮ ಅಕ್ಕ ರಾಘವೇಂದ್ರದು 108 ಬಾರಿ ಬರೀತಾಳೆ ಪ್ರತಿ ಗುರುವಾರನೂ. ಆಮೇಲೆ ಹೊಟ್ಟೆ ಹಸಿತಿತ್ತು ಅಂತ ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ಬ್ಲಾಗ್ ಎಂಡ್ ಮಾಡೋಕ್ಕೆ ಬಂದ್ಲು. ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನಾನು ದೇವ್ರದ್ದು ಬರ್ಕೊಂಡು ಕೂತ್ಕೊಂಡಿದ್ದೆ.
ರಾಘವೇಂದ್ರ ಸ್ವಾಮಿದು 108 ಸತಿ ಬರ್ತೊಂಡು ಕೂತಿದ್ದೆ. ಅದಾದಮೇಲೆ ನಮ್ಮಮ್ಮ ಊಟ ಮಾಡ್ತಿದ್ರು ಆ್ಯಂಡ್ ನಾನು ಇವಾಗ ಊಟ ಮಾಡಿ ಆಯಿತು. ಆ್ಯಂಡ್ ಇವಾಗ ನನ್ನ ತಂಗಿ ಏನು ಮಾಡ್ತಿದ್ದಾಳೆ ತೋರಿಸ್ತೀನಿ ಬನ್ನಿ. ನನ್ನ ತಂಗಿ ಇವಾಗ ಸೈನ್ಸ್ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಿದ್ದಾಳೆ. ಅದನ್ನು ಫೈನಲ್ ಲುಕ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಪೂರ್ತಿ ನೋಡಿ, ಎಲ್ಲರೂ ಸ್ಕಿಪ್ ಮಾಡ್ದಿರಂಗೆ ನೋಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಬದುಕಿನಲ್ಲಿ ಸೋಲಿಗೆ ಜಾಗವಿದೆ ಎಂದಾದರೆ ಗೆಲುವಿಗೂ ದಾರಿ ಇದೆ, ಹುಡುಕುತ್ತಾ ಸಾಗಿ.